ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೇನೆ. ಲಾಸ್ಟ್ ವ್ಲಾಗಲ್ಲಿ ನಾನು ಬಿಂದು ಫಂಕ್ಷನ್ ಅಂದರೆ ಗೃಹ ಪ್ರವೇಶದ ಹಿಂದಿನ ದಿನ ನಡೆಯುವಂತಹ ಬಿಂದು ಫಂಕ್ಷನನ್ನು ನಾನು ಶೇರ್ ಮಾಡಿದ್ದೆ. ಸೊ ಇವತ್ತು ನಾನು ಗೃಹ ಪ್ರವೇಶದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾವೆಲ್ಲರೂ ಸೇರಿಕೊಂಡು ಕೇಪುಳ ಹೂವನ್ನು ಅದನ್ನು ಮೊಗ್ಗು ತೆಗೆದು ಹೂವನ್ನು ಮಾತ್ರ ಬಿಡಿಸ್ತಾ ಇದ್ದೇವೆ. ಪೂಜೆಗೆ ಏನೆಲ್ಲ ಬೇಕಿತ್ತು ಅದನ್ನೆಲ್ಲ ಜೋಡಿಸ್ತಾ ಇದ್ದೇವೆ ಈಗ. ಇದು ನನ್ನ ಮಗಳು ವಿಡಿಯೋ ಮಾಡ್ತಿರೋವಾಗ ಫೋಟೋಕ್ಕೆ ಪೋಸ್ ಕೊಡೋದು, ಫೋಟೋ ತೆಗೆಯೋದು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾ ಇದ್ದಾಳೆ. ಈಗ ಗಣ ಹೋಮ ಆಗ್ತಾ ಇದೆ. ಯಜಮಾನ ಬಲಬದಿ ಯಜಮಾನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಯೇತೃಗಣಾಧ್ಯಕ್ಷಪಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಪಠೇತ್ ಶೃಣುಯಾದಪಿ ವಿದ್ಯಾರಂಭೆ ವಾಹೇ ಪ್ರವೇಶೇ ನಿರ್ಗಮೇದ್ಧ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಃ ಸೃಜಾಯತೆ. ಕುಲದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಮನಸೋದ್ದೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಸುಖವು ಜೀವನದಲ್ಲಿ ಒಮ್ಮೆ ನಿರ್ಮಾಣ ಮಾಡುವಂತಹ ದೊಡ್ಡ ಕೆಲಸ ಅಂತಂದರೆ ಒಂದು ವಿವಾಹ, ಇನ್ನೊಂದು ಮನೆ ನಿರ್ಮಾಣ. ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡು, ಗಾದಿ ನೋಡು. ಅದೇ ಪ್ರಕಾರವಾಗಿ ನಾವು ಕಷ್ಟಪಟ್ಟು ಗೃಹವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ಪ್ರಕಾರವಾಗಿ ಪ್ರಾರಂಭದಲ್ಲಿ ಅತಿಥಿ ಸತ್ಕಾರಕ್ಕಿಂತಲೂ ಮೊದಲು ದೇವರ ಸತ್ಕಾರವನ್ನು ಮಾಡುವಂಥದ್ದು. ಅದರಲ್ಲಿಯೂ ಕೂಡ ಗಣಪತಿ ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದಂತಹ ಅಷ್ಟದ್ರವ್ಯದಿಂದ ಆಹುತಿಯನ್ನು ಕೊಟ್ಟು ಅವನನ್ನು ತೃಪ್ತಿಪಡಿಸಿ ಸಮಸ್ತ ವಿಘ್ನ ಪರಿಹಾರ ಆಗಬೇಕು. ವಿಘ್ನ ಅಂತ ಹೇಳಿದರೆ ಕೇವಲ ಉಪದ್ರ ಬರುವಂಥದ್ದು ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಸಂತೋಷ ಇಲ್ಲದೆ ಆದರೂ ಕೂಡ ಅದು ವಿಘ್ನಗಳು ಬಂದ ಹಾಗೆ ಅಂತೇಳಿ. ಮನೆ ಒಕ್ಕಲಾದ ನಂತರ ಮನಪೂರ್ವಕವಾಗಿ ಮನೆಯಲ್ಲಿ ಸಹಬಾಳ್ವೆಯಿಂದ ಬದುಕುವಂತಹ ಯೋಗ ಭಾಗ್ಯ ಸಿಗಬೇಕು ಅಂತಾದರೆ ಮೊದಲೊಂದಿಗೆ ನಿನಗೆ ಗಣನಾಥ ಅಂತ ದಾಸರು ಹೇಳಿದ ಹಾಗೆ ಆ ಗೃಹ ಪ್ರವೇಶಕ್ಕಿಂತ ಪೂರ್ವದಲ್ಲಿ ಗಣಪತಿಗೆ ವಿಶೇಷವಾದಂತಹ ಹವನವನ್ನು ಮಾಡಿಕೊಂಡು ಎಲ್ಲ ರೀತಿಯಿಂದ ಕೂಡ ವಿಘ್ನಗಳು ಪರಿಹಾರವಾಗಿ ವಿಶೇಷವಾಗಿ ಮಾಡುವಂತಹ ಅನ್ನದಾನ ಮಹಾದಾನ. ಆ ಅನ್ನದಾನದಲ್ಲಿ ಯಾವುದೇ ರೀತಿಯ ಲೋಪ ದೋಷಗಳು ಬರದೆ ಅಲ್ಲೋ ಅತಿಥಿ ಸತ್ಕಾರದಲ್ಲಿ ಶುಚಿಯಾದ ರುಚಿಯಾದಂತಹ ಅಡುಗೆಯನ್ನು ಬಡಿಸುವಂತಹ ಯೋಗ ಭಾಗ್ಯವನ್ನು ದೇವರ ಅನುಗ್ರಹ ಮಾಡಬೇಕು. ಪ್ರಾರಂಭದಲ್ಲಿ ದೇವರ ಪ್ರಾರ್ಥನೆ ಕೆಳಗಿಟ್ಟು ನಮಸ್ಕಾರ ಮಾಡಿ. ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಮೃತಸ್ತವ ತೇನ ಮೇ ಸುಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ದೇವರು ನಮಸ್ಕಾರ. ನೀವು ಕೂತ್ಕೊಳ್ಳಿ. ಕೆಳಗೆ ಮನಸ್ಸಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಗಣಪತಿ ದೇವರ ಚಂದದಲ್ಲಿ ನೆರವೇರಿಸ
ಗಣ ಹೋಮ ಆದಮೇಲೆ ನಾವೀಗ ಹಿರಿಯರು ಯಾರೆಲ್ಲ ಇದ್ದಾರೆ ಅವ್ರದ್ದೆಲ್ಲರದ್ದು ಆಶೀರ್ವಾದವನ್ನು ತಗೊಳ್ತಿದ್ದೇವೆ. ಬೇಡ ಜನ್ಮ ಮಹಾಗಣಪತಯೇ ನಮಃ ಪೂರ್ಣಾಹುತಿಂ ಕರಿಷ್ಯೇ. तस्य प्रगतलीनस्य परस्य महेश्वरः वेदोत्तमं ವಿಡಿಯೋ ಕಡಿಮೆ ಮಾಡಕ್ಕ ಅಡ್ಡ ಹಿಡಿಯೋ ಕಡೆ ಕುಡು 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 ಕುಡಿತಾರೆ ವಿಡಿಯೋವನ್ನು क्षेत्रपालाय नमः। ओम भूर्भुवस्वरूं क्षेत्रपालमावाहयामि। क्षेत्रपालदेवताभ्यो नमः। प्रार्थनादि सर्वोपचारपूजां समर्पयामि। अಲ್ಲಿಗೆ ಸಮರ್ಪಣೆ ಮಾಡಿ ಕ್ಷೇತ್ರಪಾಲನ ಸಮರ್ಪಣೆ ಮಾಡಿ ನಿಮ್ಮ ಕುಟುಂಬ ದೈವ ಎರಡು ದೇವಿಯ ರೂಪವೇ ಸರಿ. सर्वस्वरूपे सर्वेशे सर्वशक्ति समन्विते भयेभ्यस्त्राहि नो देवी दुर्गे देवी नमोस्तुते शरणागत दीनार्थ परित्राण परायणे सर्वस्यार्ति हरे देवी नारायणि नमोस्तुते सर्वमंगल मांगल्ये शिवे सर्वार्थ साधके शरण्ये त्र्यंबके गौरी नारायणि नमोस्तुते कुलदेवताभ्यो नमः। मनसोद्दिष्ट प्रार्थनां समर्पयामि। ಮಧ್ಯಕ್ಕೆ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಮಾಡಿ ಕುಲ ದೈವ ಮತ್ತು ಕುಲ ದೇವರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ನಮಸ್ಕಾರವನ್ನು ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗುವ ಹಾಗೆ ಅನುಗ್ರಹ ಸಿಗಲಿ ಎಂದು ಪ್ರಾರ್ಥನೆ ಮಾಡಿ. ಮಹಾಮಂಗಳ ನೀರಾಜನಂಚ ಕರಿಷ್ಯೇ. ಬನ್ನಿ ಎಲ್ಲರೂ ಬನ್ನಿ ಆಯ್ತಾ? ಪಟ ಕೈಯಲ್ಲಿ ಇಲ್ಲ ಒಲ್ಲಿಡಿ ತತ್ಕಾಲಕ್ಕೆ ದೇವರೇ ಎಲ್ಲ ಕೆಳಗೆ ಬೀಳದೆ ಅಡ್ಡ ಬೇಕಾಗಿಲ್ಲ.
ದೇಹೋ ದೇವಾಲಯ ಪ್ರೋಕ್ತ, ನಮ್ಮ ದೇಹವೇ ದೊಡ್ಡ ದೇವಾಲಯ ಅಂತೆ. ಹಾಗೆಂತ ನಾಳೆ ದೇವಸ್ಥಾನಕ್ಕೆ ಹೋಗಬಾರದು ಅಂತ ಅದರ ಅರ್ಥ ಅಲ್ಲ. ದೇವಸ್ಥಾನ ಅಂತ ಹೇಳಿದ್ರೆ 10 ಜನ ಸೇರಿ ಪೂಜೆ ಮಾಡುವಂತಹ ಒಂದು ಕೇಂದ್ರ ಅಂತ. ಆದರೆ ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಬೇಕು, ಅಥವಾ ನಮ್ಮಲ್ಲಿ ನಾನು ದೇವಸ್ಥಾನಕ್ಕೆ ಅಥವಾ ದೇವರನ್ನ ಪೂಜೆ ಮಾಡ್ತೇನೆ ಅಂತ ಹೇಳುವಂಥ ನಂಬಿಕೆ ನಮಗೆ ಬೇಕು. ಹಾಗೆ ದೇಹವೇ ದೊಡ್ಡ ದೇವಾಲಯ ಅಂತ. ಹಾಗಿದ್ರೆ ದೇವರಲ್ಲಿದ್ದಾನೆ ಅಂತ ಹೇಳಿದ್ರೆ ಎಲ್ಲಿಯ ತನಕ ನಮ್ಮೊಟ್ಟಿಗೆ ಪ್ರಾಣದೇವರು, ಮುಖ್ಯ ಪ್ರಾಣದೇವರು ಅಥವಾ ನಮ್ಮೊಟ್ಟಿಗೆ ಶ್ವಾಸೋಚ್ಛ್ವಾಸ ಇರ್ತದೋ ಅಲ್ಲಿಯ ತನಕವೂ ನಮ್ಮೊಟ್ಟಿಗೆ ದೇವರಿದ್ದಾನೆ ಅಂತ ಅರ್ಥ. ನಾಸ್ತಿಕ ಆದರೂ ಕೂಡ ಅವನಿಗೆ ಶ್ವಾಸೋಚ್ಛ್ವಾಸ ಇದ್ದೇ ಇರ್ತದೆ. ನಾಸ್ತಿಕ ಆದರೂ ಕೂಡ ದೇವ ಮುಖ್ಯ ಪ್ರಾಣದೇವ, ಅವ ನಾಸ್ತಿಕ, ಅವನ ಹತ್ರ ನಾನು ಹೋಗುದು ಬೇಡ ಅಂತ ಹೇಳುವುದಿಲ್ಲ. ಎಲ್ಲರೊಟ್ಟಿಗೂ ಮುಖ್ಯ ಪ್ರಾಣದೇವರು ಇರ್ತಾರೆ. ಹಾಗಾದ ಕಾರಣ ನಮ್ಮ ದೇಹವೇ ದೊಡ್ಡ ದೇವಾಲಯ. ಅದರ ಒಳಗಿರುವಂತಹ ಆತ್ಮ ಅಥವಾ ಪ್ರಾಣಾಯಾಮ ಅದುವೇ ದೊಡ್ಡ ದೇವರು. ಅದನ್ನ ನಾವು ಸರಿಯಾಗಿ ಅರಿತು ತಿಳಿದುಕೊಂಡ್ರೆ ಸೋಹಂ ಭಾವೇನ ಪೂಜೆಯೇತು. ಅಜ್ಞಾನದಿಂದ ಹೊರಗಡೆ ಬಂದು ನಮ್ಮ ದೇಹವೇ ದೊಡ್ಡ ದೇವಾಲಯ ಅಂತ ನಂಬಿ ನಾವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುರಸ್ಕಾರಗಳನ್ನು ಮಾಡಿದರೆ ಅದುವೇ ದೊಡ್ಡ ಸಾರ್ಥಕತೆ. ಹಾಗಾದ ಕಾರಣ ಮನೆಯೂ ಒಂದು ದೇವಾಲಯ. ಯಾಕೆಂದು ಕೇಳಿದರೆ ನೀವು ಹೆಸರಿಟ್ಟದ್ದೇ ಹಾಗೆ, ನಂದ ಗೋಕುಲ ಅಲ್ವ. ಮೊದಲು ಪ್ರವೇಶ ಆಗಬೇಕಾದ ಯಾರು? ಗೋಪಾಲಕೃಷ್ಣ ದೇವರು ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರೀತಿದಾಯಕವಾದ ಯಾವುದು ಅಂತ ಕೇಳಿದ್ರೆ ಮನುಷ್ಯರು ಯಾರೂ ಅಲ್ಲ, ಅದು ಬೇರೆ ಯಾವ ಪ್ರಾಣಿ ಪಕ್ಷಿಗಳಲ್ಲ, ದನಕರುಗಳು ಮಾತ್ರ ಅವನಿಗೆ ಅತ್ಯಂತ ಪ್ರೀತಿದಾಯಕವಾದಂತಹ ಇದೆ. ಜಗತ್ತಿಗೆ ಹಾಲುಣಿಸುವಂತಹ ದೇವರು ಯಾವುದು ಅಂತ ಕೇಳಿದರೆ ಅದು ಒಂದೇ ಒಂದು ತಾಯಿ ನಮಗೆ, ಯಾವುದು? ಕಪಿಲ ಅಥವಾ ದನ ಅಂತ ಹೇಳುವಂಥದ್ದು. ನಮಗೆಲ್ಲರಿಗೂ ನಮ್ಮ ಹೆತ್ತ ತಾಯಿ ನಮಗೆ ಉಣಬಡಿಸಿದ್ದಾಳೆ, ಹಾಲನ್ನು ಕೊಟ್ಟಿದ್ದಾಳೆ, ಹಾಲನ್ನು ಉಣಿಸಿದ್ದಾಳೆ, ಬೇಕಾದ ಸಮಯದಲ್ಲಿ ಬೇಕಾದ್ದನ್ನು ಕೊಟ್ಟು ನಮ್ಮನ್ನು ದೊಡ್ಡ ಜೀವವಾಗಿ ಬೆಳೆಸಿದ್ದಾಳೆ. ಆದರೆ ಇಡೀ ಪ್ರಪಂಚವನ್ನು ಇವತ್ತು ಹಾಲುಣಿಸುವಂತಹ ಶಕ್ತಿ ಆ ನಂದಗೋಕುಲವಾಗಿರುವಂತಹ ದೇವರಿಗಿರುವಂಥದ್ದು. ಹಾಗಾದ ಕಾರಣ ಒಳ್ಳೆಯ ಹೆಸರನ್ನಿಟ್ಟಿದ್ದೀವಿ. ನಂದಗೋಕುಲ ಅಂತಂದರೆ ಒಳ್ಳೆಯ ರೀತಿಯಾದಂತಹ ಮನೆ ಅಂತ ಹೇಳುವಂತಹ ಅರ್ಥ. ಹಾಗಾದ ಕಾರಣ ಯಾವಾಗಲೂ ಕೂಡ ಅತಿಥಿ ಸತ್ಕಾರ ಮಾಡುವಂತಹ ಯೋಗ ಭಾಗ್ಯವನ್ನು ಈ ಮನೆಗೆ ಕೊಡಬೇಕು. ಕೇವಲ ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಮಾತ್ರ ಊಟ ಮಾಡಬೇಕು. 10 ಜನರಿಗೆ ಉಣಬಡಿಸಿ ಅವರ ತೃಪ್ತಿಪಟ್ಟು ಹೇಗೆ ಅಂತ ಕೇಳಿದರೆ ಒಳ್ಳೆಯದಾಗಲಿ ಅಂತ ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿದರೆ ಅದುವೇ ದೊಡ್ಡ ನಮಗೆ ಆಶೀರ್ವಾದ. ದೇವರೇ ಸ್ವತಃ ಬಂದು ಆಶೀರ್ವಾದ ಮಾಡಿದಾಗೆ. ದೇವರು ಎಲ್ಲಿಯೂ ಕೂಡ ಕಲಿಯುಗದಲ್ಲಿ ಪ್ರತ್ಯಕ್ಷ ಬಂದು ಆಶೀರ್ವಾದ ಮಾಡುವುದಿಲ್ಲ. ನಮ್ಮಲ್ಲಿ ಕೆಲವರು ಹೇಳುವುದುಂಟು, ಆ ದೇವರು ಬರ್ತಾರೆ, ಈ ದೇವರು ಬರ್ತಾರೆ, ಅವನು ಹೋಗ್ಬೇಡಿ, ಇವನು ಬರ್ತಾರೆ ಅಂತೇಳಿ. ಶತ ಸುಳ್ಳು ಅಂತಂದರೆ ಶತ ಸುಳ್ಳು. ಕಲಿಯುಗದಲ್ಲಿ ದೇವರು ಯಾವ ದೇವರು ಪ್ರತ್ಯಕ್ಷ ಆಗಲಿಕ್ಕಿಲ್ಲ. ಎಲ್ಲ ನಮ್ಮ ಮೌಢ್ಯತೆಗಳು ಜಾಸ್ತಿ. ಆದರೆ ದೇವರು ಇಲ್ಲ ಅಂತ ಹೇಳುವ ಅರ್ಥ ಅಲ್ಲ. ಆದರೆ ನಮ್ಮಲ್ಲಿ ಆ ಮೌಢ್ಯಗಳು ನಿವಾರಣೆಯಾಗಿ ಈ ನಂದಗೋಕುಲದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಬದುಕುವಂಥ ಯೋಗ ಭಾಗ್ಯವನ್ನು ಆ ನಂದಗೋಕುಲದ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅನುಗ್ರಹ ಮಾಡಬೇಕು. ಈ ಸೀಮೆಗೆ ಸಂಬಂಧಪಟ್ಟಂತಹ ದೇವರು, ಗ್ರಾಮ ದೇವರು ಮತ್ತು ನಿಮ್ಮ ಕುಟುಂಬದ ಹಿರಿಯರು ನಂಬಿಕೊಂಡು ಬಂದಂತಹ ದೈವ ದೇವರುಗಳು ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹವನ್ನು ಮಾಡಿ ಈ ಮನೆಯಲ್ಲಿ ಚಿರಕಾಲ ನಮಗೆ ಒಳ್ಳೆಯ ರೀತಿಯಾದಂತಹ ಸಹಬಾಳ್ವೆಯಿಂದ ಅತಿಥಿ ಸತ್ಕಾರ ಮಾಡುವಂಥ ಯೋಗ ಭಾಗ್ಯವು, ಮಕ್ಕಳು ಒಳ್ಳೆಯ ರೀತಿಯಾಗಿ ಬೆಳೆದು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದಿ ಊರಿಗೆ ಒಳಿತನ್ನು ಆಗುವ ಹಾಗೆ ಅನುಗ್ರಹ ಮಾಡಬೇಕು ಅಂತ ಈ ಪ್ರವೇಶ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇವರ ಹತ್ರ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಜಾಲಿನಿ ದೇಶೋऽಯಂ ಶೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತೋ ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಾಂ. ಯಜಮಾನರು ಬನ್ನಿ, ಇದನ್ನು ಹಿಡ್ಕೊಳ್ಳಿ. ಶುಭಲಗ್ನ ಮಯ ಅಂತೇಳಿ ಶುಭಲಗ್ನ ಶ್ರೇಷ್ಠಾಂಶಗೆ ನವನೂತನ ನವಾಗಾರ ಪ್ರವೇಶಂ ಸುಮುಹೂರ್ತಮಸ್ಥಿತಿ ಭವಂತು ಬ್ರುವಂತು. ನವಾಗಾರ ಪ್ರವೇಶಂ ಸುಮುಹೂರ್ತಮಸ್ತು. ನಿಮ್ಮ ಮತ್ತೆ ಇಲ್ಲಿ ಬಂದವರೆಲ್ಲರ ಹತ್ರ ಕೂಡ ನಾವು ಮನೆಯನ್ನು ಪ್ರವೇಶ ಮಾಡ್ತೇವೆ ಅಂತ ಒಪ್ಪಿಗೆ ತಕೊಂಡು ಬರುದು. ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ, ಒಪ್ಪಿಗೆ ತಕೊಂಡು ಬರುದು. ಎಲ್ಲರದ್ದಾದ ನಂತರ ಮಗನ ಹತ್ರ ಸೊಸೆ ಹತ್ರ ಮತ್ತೆ ಕೊನೆಗೆ ಹೆಂಡತಿ ಹತ್ರ ಒಟ್ಟಿಗೆ ಒಕ್ಕಲಾಗುವ ಆಯ್ತು. ಇಲ್ಲ, ಈಗ ಮುಟ್ಟಿಕೊಂಡು ಅವ್ರ ಹತ್ರ ನೀವು ಅಪ್ಪಣೆ ತಕೊಂಡು ಬರುದು. ಮೊದಲು ಬಟ್ಟೆ ಮತ್ತೆ ನಿಮ್ಮ ಹಿರಿಯರ ಹತ್ರ ಎಲ್ಲ ತಕೊಂಡು ಬನ್ನಿ. ನವಾಗಾರ ಪ್ರವೇಶಂ ಸುಮುಹೂರ್ತಮಸ್ಥಿತಿ ಭವಂತು.
ಈಗ ಮನೆಗೆ ಸುತ್ತು ಬಂದಾಯಿತು. ಇನ್ನು ತೆಂಗಿನಕಾಯಿ ಹೊಡೆಯುವಂತಹ ಕ್ರಮ, ತೆಂಗಿನಕಾಯಿ ಹೊಡೆದು ಆಮೇಲೆ ಗೃಹ ಪ್ರವೇಶವನ್ನು ಮಾಡುವಂತಹದ್ದು. ಗೃಹ ಪ್ರವೇಶ ಯಾವ ರೀತಿ ಆಯಿತು, ಹಾಗೆ ಮುಂದೆ ಏನೆಲ್ಲ ಪೂಜೆ ನಡೀತಾ ಇದೆ, ಏನೆಲ್ಲ ಕ್ರಮ ಇದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.